ಹನಿ ಟ್ರ್ಯಾಪ್ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಕಿಚ್ಚನ ಎಬ್ಬಿಸಿರುವಂತ ವಿಚಾರ. 48 ಜನಪ್ರತಿನಿಧಿಗಳು ಹನಿ ಬಲಿಯಲ್ಲಿದ್ದಾರೆ ಅಂತ ಆನ್ ದಿ ಫ್ಲೋರ್ ಆನ್ ದಿ ರೆಕಾರ್ಡ್ ರಾಜಣ್ಣ ಅವರು ಮಾತನಾಡೋದು. 48 ಜನಪ್ರತಿನಿಧಿಗಳು ಅಂತ ಕೇಂದ್ರದವರು ರಾಜ್ಯದವರು ಎಲ್ಲರೂ ಕೂಡ ಇದ್ದಾರೆ ಇದರಲ್ಲಿ ಅಂತ ಮಾತನಾಡ್ತಾರೆ. ಅದು ಈಗ ಸಾಕಷ್ಟು ಚರ್ಚೆಗೆ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಜನಪ್ರತಿನಿಧಿಗಳ ನಡೆಗೆ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಲ್ರೆಡಿ ಸಾಕಷ್ಟು ಅನುಮಾನಗಳಿದ್ವು. ಆ ಅನುಮಾನಗಳಿಗೆ ಪುಷ್ಟಿ ನೀಡುವಂತೆಯೇ ಇದೆ ಇವರ ಹೇಳಿಕೆಗಳು. ಹನಿಗೆ ಆಸೆ ಪಡೆದಿದ್ರೆ ಟ್ರ್ಯಾಪ್ ಆಗ್ಲಿಕ್ಕೆ ಸಾಧ್ಯನಾ? ಜನರ ಸೇವೆ ಮಾಡುವವರ ನಡೆಗೆ ಕ್ಷೇತ್ರಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನ ಹನಿ ಟ್ರ್ಯಾಪ್ ಬಗ್ಗೆ ಭಾರಿ ವಾಕ್ಸಮರ ಕೂಡ ಆಗ್ತಾ ಇರುವಂತದ್ದು. ರಾಜಣ್ಣ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಮತ್ತು ಎಂ.ಬಿ. ಪಾಟೀಲ್ ಏನು ಹೇಳಿದ್ದಾರೆ ಒಮ್ಮೆ ನೋಡಿ. ನಿಮ್ಮ ಸರ್ಕಾರದಲ್ಲಿ ಒಂದ್ ರೀತಿ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳಿಗೆ ಹನಿ ಟ್ರ್ಯಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪ್ ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಿಲ್ಲ ಅಂದ್ರೆ ನಾನು ವಿಶ್ ಮಾಡ್ತೀನ? ಅವರು ಹಿರಿಯ ಸದಸ್ಯರು ಅವತ್ತಿನ ಸಹ ಏನ್ರಿ, ಅವ್ರಿಗೆ ಇಂಥವೆಲ್ಲ ಕಮ್ಮು ಬಾ ನಡೆಯಂಗಿಲ್ಲ, ಹಲೋ ಗಿಲೋ ನಡೆಯಂಗಿಲ್ಲ. ನಾವೇ ಸ್ವಭಾವ ಗೊತ್ತಿದೆ ನಮಗೆ. ಏನು ಹಲೋ ಅನ್ನ ವಾಟ್ ಅಂತ ಕೇಳ್ತಾರ. ವಾಟ್ ಇಸ್ ಯುವರ್ ವರ್ಕ್? ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಧು, ಇಲ್ಲಿ ಟ್ರ್ಯಾಪ್ ಆಗೋ ಟ್ರ್ಯಾಕಿಗೆ ಬಂದ್ಮೇಲೆನೆ ಇಲ್ಲ ಅಂದ್ರೆ ಮಿಸ್ಫೈರ್ ಆಗುತ್ತೆ. ಕೆಡ್ಡ ತೋಡ್ಲಿಕ್ಕೆ ನಿಂತಾಗ ಸುಮ್ಮನೆ ಯಾರು ಕೂಡ ಕೆಡ್ಡಕ್ಕೆ ಬಿಡೋದಿಲ್ಲ. ಆದರೆ ಇವರು ಎಲ್ಲೋ ಟ್ರ್ಯಾಪ್ ಆದಾಗ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಯಾರಿಗೋ ಒಬ್ರಿಗೆ ಏನೋ ಒಂದು ಭರವಸೆಯನ್ನು ಕೊಟ್ಬಿಟ್ಟು ಅವ್ರನ್ನ ಮಿಸ್ಯೂಸ್ ಮಾಡಿದ್ದಾರೆ ಅಂತಲೂ ಕೂಡ ಅರ್ಥ ಅಲ್ವಾ? ಹಣ ಮತ್ತೊಂದು ಆಸೆ ತೋರಿಸಿ ಆಮಿಷ ತೋರಿಸಿ ಮಾಡಿದ್ರೆ ಅದಕ್ಕೆ ಬೇರೆಯದೇ ಪದ ಇದೆ. ಅಂದರೆ ಬಜಾರ್ಗಳಲ್ಲಿ ಮಾಡ್ತಾರಲ್ಲ, ಅದು ಬೇರೆ. ಅದನ್ನು ನಾವು ಹೇಳೋದು ಚೆನ್ನಾಗಿರಲ್ಲ. ಇನ್ನು ಅಧಿಕಾರ ದುರ್ಬಳಕೆ ಆಗಿದೆ ಅಂತಂದರೆ ಅಫ್ಕೋರ್ಸ್ ಯಾವುದೋ ಒಂದು ಏನೋ ಕೊಡ್ತೀವಿ ಹುದ್ದೆ ಮತ್ತೊಂದು ಅಂತ, ಅದು ಅಕ್ಷಮ್ಯ ಅಪರಾಧ ಸಾರ್ವಜನಿಕ ಜೀವನದಲ್ಲಿ. ಇವತ್ತು ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ರೀತಿ ಕಾಮನ್ ಅನ್ನೋ ರೀತಿ ಆಗ್ಬಿಟ್ಟಿದೆ. ಜನನೂ ತುಂಬ ಏನು ಸೀರಿಯಸ್ ಆಗಿ ಕೆಲವೊಂದು ಸಲ ತಗೊಳ್ಳಲ್ಲ. ಅಯ್ಯೋ ಹೊಡಿತಾನೆ ಬಿಡು, ನಾನು 10 ರೂಪಾಯಿ ಹೊಡಿತಾನೆ, ಅವ್ನು 10,000 ಕೋಟಿ ರೂಪಾಯಿ ಹೊಡಿತಾನೆ ಅನ್ನೋ ಥರ. ಬಹುತೇಕ ಈ ಮಾರಾಲಿಟಿ ಅನ್ನುವಂಥದ್ದು ಕೂಡ ಅದೇ ಲೆವೆಲ್ಗೆ ಬಂದಿದೆಯಾ ಅನ್ನೋ ಥರ ಪ್ರಶ್ನೆ ಬಂದಿರುವಂಥ ದಿನಮಾನಗಳಲ್ಲಿ ಜನರು ಅಲ್ಲಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಪ್ಪು ಇವರು ಓಕೆ, ಡಿ.ಕೆ. ಶಿವಕುಮಾರ್ ಹೇಳಿದ್ದು ಅದು ಪೊಲಿಟಿಕಲಿ ಯಾವ ರೀತಿಯೋ ಗೊತ್ತಿಲ್ಲ, ಆದರೆ ಜನರು ಕೂಡ ಹೌದು ಇವ್ರು ಸರಿ ಇರಬೇಕಲ್ವಾ ಅಂತಲೂ ಕೆಲವರು ಹೇಳ್ತಾರೆ. ಇನ್ನೊಂದು ವರ್ಗ ಇವರು ಹೌದಪ್ಪ ಯಾರು ಮಾಡಲ್ಲ ತಪ್ಪು, ಇಂಥವೆಲ್ಲ ಯಾಕೆ ಮಾಡಬೇಕಿತ್ತು ಅಂತಲೂ ಕೂಡ ಕೇಳ್ತಾರೆ. ಎರಡೂ ಆಯಾಮಗಳಲ್ಲಿ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದ ಚರ್ಚೆ ನಡೀತಾ ಇದೆ. ಇವತ್ತೇನು ಟ್ರ್ಯಾಪು ಸ್ಟಿಂಗು ಮತ್ತೊಂದೆಲ್ಲ ಏನು ನಡೀತಾ ಇದೆ, 20-25 ವರ್ಷಗಳ ಇತಿಹಾಸ ಇದೆ. ಕೌಜಲಿಗೆ ಅವರ KPCC ಪ್ರೆಸಿಡೆಂಟ್ಶಿಪ್ ಟೈಮಲ್ಲಿ ಯಾವ ರೀತಿ ಆಯಿತು, ಅವರು ಕೂಡ ಒಂದು ರೀತಿ ಸಂತ್ರಸ್ತರ ಈ ರೀತಿ ಟ್ರ್ಯಾಪ್ಗಳು ಮತ್ತೊಂದೆಲ್ಲ ಆದಂಥ ಸ್ಟಿಂಗ್ಗಳಾದಂಥ ಸಂದರ್ಭದಲ್ಲಿ ಅವತ್ತಿಂದ ಇವತ್ತಿನವರೆಗೂ ಸುಮಾರು ಅಟೆಂಪ್ಟ್ಗಳಾಗಿದೆ. ಕೆಲವು ಎಕ್ಸ್ಪೋಸ್ ಆಗಿವೆ, ಕೆಲವರು ಅಸೆಂಬ್ಲಿಯ ಅಂದರೆ ವಿಧಾನಸೌಧದ ಮೂಲೆಗಳಲ್ಲಿ ಅವರವರು ಆಪ್ತರು ಮಾತನಾಡ್ಕೊಂಡಿದ್ದಾರೆ. ಅವ್ನಿಗೆ ಹಂಗಾಯ್ತಂತೆ ಇವ್ನಿಗೆ ಹಿಂಗಾಯ್ತಂತೆ ಅಂತ. ಕೊನೆಗೆ ಕಳೆದ ಸಲ BJP ಅವಧಿಯಲ್ಲಿ ಸ್ಟೇ ತಗೊಳ್ಳೋವರೆಗೂ ಹೋಗಿತ್ತು. ಆವಾಗ ಸೌಮ್ಯ ರೆಡ್ಡಿ ಅವರು ಯಾವ ರೀತಿ ಗಾಗೈಸಿ ನಕ್ಕಿದ್ರು ಅಂತ ಇಡೀ ರಾಜ್ಯ ನೋಡಿದೆ. ಇವರು ಯಾರು ಸತ್ಯಹರಿಶ್ಚಂದ್ರಲ್ಲ ಅಂತ ಹೇಳಿದಂಥ ಹೇಳಿಕೆಗೆ ಪ್ರತಿಕ್ರಿಯೆ ಕೇಳಿದಂಥ ಸಂದರ್ಭದಲ್ಲಿ ಇವತ್ತು ಕೂಡ ರಾಜಣ್ಣ ಅವ್ರು ಹೇಳಿದ್ದಾರೆ, ಯಾರೇನು ಕರೆಕ್ಟ್ ಇರಬೇಕು ಅಂತ ನಾನೇನು ಸಾಚ ಅಂತ ಹೇಳ್ತಿಲ್ಲ ಅಂತ. ಸೊ ಅದು ಆ ಆಯಾಮಗಳಲ್ಲಿ ಆಸ್ಪದ ಚರ್ಚೆ ಇದೆ. ಆದರೆ ರಾಜಕೀಯ ಜೀವನದಲ್ಲಿ ಈ ರೀತಿ ಮಾಡೋದಿಲ್ಲ. ಕ್ಯಾಬಿನೆಟ್ ಕಲೀಗ್ಸ್ಗೆ ಹಿಂಗೆ ಮಾಡ್ತಾರೆ ಅಂತಂದರೆ ರಾಜಕಾರಣದ ನೈತಿಕತೆಯ ಪ್ರಶ್ನೆ ಬರುತ್ತೆ. ಸಾರ್ವಜನಿಕ ಜೀವನದಲ್ಲಿ ಜನರಿಗಂತೂ ಬೈಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅವನು ಇವನು ಅಂತಲ್ಲ, ಇವರೆಲ್ಲರೂ ಕೂಡ ಕಚ್ಚಹರಿಕರ ಮತ್ತು ಇವರೆಲ್ಲರೂ ಕೂಡ ಮೂರು ಬಿಟ್ಟಿರೋರೆ ಅನ್ನೋ ರೀತಿ ಮಾತಾಡ್ಕೊಳ್ಳೋಕ್ಕೆ ಆಸ್ಪದವನ್ನು ಕೊಟ್ಟಿದ್ದಾರೆ ಪೃಥ್ವಿ. ಓಕೆ ಪಟೇಲ್ರೆ, ಇಲ್ಲಿ ಎರಡು ವಿಚಾರ ನೋಡಬೇಕು. ಒಂದು, ಹನಿ ಟ್ರ್ಯಾಪ್ ಮಾಡುವಂಥವ್ರು ಮತ್ತೆ ಮಾಡಿಸಿಕೊಳ್ಳುವಂಥವ್ರು ಇಬ್ಬರ ವ್ಯಕ್ತಿತ್ವನೂ ಕೂಡ ಬಟಾಬೈಲಾಗುತ್ತೆ. ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗಲೂ ಕೂಡ ಅಷ್ಟೇ 7 ಜಲ ಸಚಿವರು ಹೋಗ್ಬಿಟ್ಟು ಇಂಜಂಕ್ಷನ್ ಆರ್ಡರ್ ತಂದಿದ್ದನ್ನು ಕೂಡ ನೋಡಿದ್ವಿ. ಆವಾಗಲೇ ಸರಿಯಾಗಿ ತನಿಖೆ ಆಗಿದ್ದರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಆಗುವಂಥ ತಪ್ಪಾಯ್ತು ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. ಏನು ಹೇಳಬೇಕು ಇದಕ್ಕೆ? ಹೌದು, ನೀವು ಹೇಳಿದ ಕರೆಕ್ಟ್. ಭಾರತೀಯ ಜನತಾ ಪಕ್ಷದ ಮಾಜಿ ಮುಖ್ಯಮಂತ್ರಿ ಸೇರಿದಂತೆ 17 ಜನರು ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ. ನೀವು ಹೇಳುವಂತೆ ಅವತ್ತೇನಾದರೂ ಯಾರೆಲ್ಲ ಆರೋಪ ಬಂತು ಅವತ್ತು ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ ಮತ್ತು ಇಂಜೆಕ್ಷನ್ ಆರ್ಡರ್ ತರೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವತ್ತೇನಾದರೂ ಆ ಸರ್ಕಾರ, ಅವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಹನಿ ಟ್ರ್ಯಾಪ್ ಬಗ್ಗೆ ವಿಸ್ತೃತವಾದ ಅದು CBI ತನಿಖೆನೋ ಅಥವಾ SITನೋ CIDನೋ ಸಿಟ್ಟಿಂಗ್ ಜಡ್ಜು ಅಥವಾ ರಿಟೈರ್ಡ್ ಜಡ್ಜು ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿದರೆ ಬಹುಶಃ ಹನಿ ಟ್ರ್ಯಾಪ್ ಮಾಡಿಸೋರಿಗೂ ಮತ್ತು ಹನಿ ಟ್ರ್ಯಾಪ್ ಒಳಗಾಗೋರಿಗೂ ಒಂದು ಎಚ್ಚರಿಕೆ ಇದ್ದಂತಿರೋದು. ಬಹುಶಃ ಅವತ್ತೇನು ಮಾಡಿದ್ರು, ಎಲ್ಲರೂ ಮೈ ಮರೆತರು. ಇವತ್ತು ಅದು ಮತ್ತೆ ಎಲ್ಲರೂ ಕೂಡ ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ಜಾಲಗಳಿಗೆ ಇದು ಏನು ಅನಿಸಿದೆ ಅಂತ ಹೇಳಿದ್ರೆ, ಯಾರನ್ನು ಬೇಕಾದರೂ ಮಾಡ್ಬೋದು, ಯಾರನ್ನು ಬೇಕಾದರೂ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಂತೇಳಿ. ಈಗ ರಾಜಣ್ಣ ಹೇಳಿದ್ರೆ ನನಗೆ ಯತ್ನ ಮಾಡಿದಂಗೆ ಪ್ರಯತ್ನವನ್ನು ಮಾಡಿದರು. ನನಗೆ ಗೊತ್ತಾಯಿತು, ನಾನು ಅವ್ರನ್ನ ಹಿಡಿದು ಇಟ್ಕೊಂಡಿದ್ದೀನಿ ಅಂತೇಳಿ. ಆ್ಯಕ್ಚುಲಿ ರಾಜಣ್ಣರವರು ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂದವ್ರಿಗೆ ಹಿಡಿದು ಹೊಡೆದಿದ್ದಾರೆ, ಅವ್ರ ಹತ್ರ ಮೊಬೈಲ್ ವೀಡಿಯೋ ಮಾಡಿ ಅವ್ರ ಹತ್ರ ಬಾಯಿ ಬಿಡಿಸಿದ್ದಾರೆ ಅಂತ ಕೂಡ ಹೇಳ್ತಾರೆ. ಅವರು ಏನು ಸಾಕ್ಷಿ ಕೊಡ್ತಾರೆ? ಈಗ ಕಂಪ್ಲೇಂಟ್ ಕೊಟ್ಟ ಮೇಲೆ ಸಾಕ್ಷಿಗಳು ಕೊಡಬೇಕಲ್ವಾ, ಡೇಟು, ಟೈಮು, ಕಾಲು, ಯಾಕೆ ಬಂದಿದ್ರು, ಯಾರು ಅಂತೇಳಿ. ಸದ್ಯ ಇದು
ಹನಿ ಟ್ರ್ಯಾಪ್ ಮಾಡಿಸೋದು ಕೂಡ ಅಕ್ಷಮ್ಯ ಅಪರಾಧ, ಮತ್ತು ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂದಂಥವ್ರಿಗೆ ಕೂಡ ಕೋಪ್ರೇಟ್ ಮಾಡೋದು ಕೂಡ ಇವರು ಕೂಡ ಮೂರ್ಖತನ ಅಂತ ಹೇಳ್ಬೋದು. ಮನುಷ್ಯ ಸಹಜ ಗುಣ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬಂದು ಈಗ ಸಡನ್ಲಿ ಈಗ ನಿಮ್ಮ ಹತ್ರ ಒಂದು ಹೆಣ್ಮಗಳು ಬಂದ ತಕ್ಷಣ ಮೈ ಮೇಲೆ ಬಿದ್ದುಬಿಟ್ರೆ ನೀವೇನು ಮಾಡೋಕ್ಕಾಗಲ್ಲ. ಅದು ನೀವು ಕೋಪ್ರೇಟ್ ಮಾಡಿದ್ರೆ ಅಂತಲ್ಲ, ಅದೇ ಉದ್ದೇಶ ಇಟ್ಕೊಂಡು ಬಂದಂಥವ್ರಿಗೆ ನಿಮ್ಮನ್ನು ಯಾವ ರೀತಿ ಆದರೂ ಟ್ರ್ಯಾಪ್ ಮಾಡ್ತಾರೆ, ಅದು ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಆದರೂ ಟ್ರ್ಯಾಪ್ ಮಾಡ್ತಾರೆ. ಅದೇ ಸತೀಶ್ ಜಾರಕಿಹೊಳಿ ಹೇಳಿದ್ರಲ್ಲ, ಕೆಲವರು ಒಂದೇ ರಿಂಗಿಗೆ ರಿಸೀವ್ ಮಾಡಬಹುದು, ಕೆಲವರು 6-5 ರಿಂಗ್ವರೆಗೂ ವೇಟ್ ಮಾಡಬಹುದು. ಈಗ ಡಿ ಕೆ ಶಿವಕುಮಾರ್ ಹಲೋ ವಿಚಾರಕ್ಕೆ ಹಾಯ್ ಅಂದರಿಗೆ ಹಾಯ್ ಅಂತಾರೆ, ಬಾಯ್ ಅಂತ ಹಲೋ ಅಂದ್ರೆ ಹಲೋ ಅಂತಾರೆ, ಹಲೋ ಅಂದ್ರೆ ಹಲೋ ಅಂತಾರೆ, ನೋ ಅಂದ್ರೆ ನೋ ನೋ ರಮೇಶ್ ಜಾರಕಿಹೊಳಿ ಅವರು ತುಂಬಾ ಅನುಭವದ ಮಾತನ್ನ ಬಿಚ್ಚು ಅಂತ ಹೇಳಿದ್ನ ನಾನು ಅನ್ಬೋದಲ್ಲ. ಡಿ ಕೆ ಶಿವಕುಮಾರ್ಗೆ ಈಗ ಅದು ರಮೇಶ್ ಜಾರಕಿಹೊಳಿದಲ್ಲಿ ಓಪನ್ಲಿ ಡಿ ಕೆ ಶಿವಕುಮಾರ್ ಮಾಡಿಸಿದಂತ ಗಂಭೀರ ಆರೋಪ ಅವರೆಲ್ಲ ಮಾಡಿದ್ರು. ಆ ಸಂದರ್ಭ ನಂಗೆ ಆಶ್ಚರ್ಯ ಅಂದ್ರೆ ಏನ್ ಗೊತ್ತಾ, ಬಿಜೆಪಿ ಅವರು ಇದನ್ನ ಇಷ್ಟೊಂದು ದೊಡ್ಡ ಲೆವೆಲ್ ಚರ್ಚೆ ಮಾಡ್ತಿದ್ದಾರೆ, ಹೌದು ಕರೆಕ್ಟೇ, ಆದ್ರೆ ಅವ್ರ ಸರ್ಕಾರ ಇದ್ದಾಗ ಏನ್ ಮಾಡಿದ್ರು ಅನ್ನುವಂತ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಲ್ಲ ಯಾರು. ಅದು ಹಂಗೆ ರಮೇಶ್ ಜಾರಕಿಹೊಳಿ ಅವರು ಬಾಯ್ ಬಡ್ಕೊಂಡಿದ್ರು ಸಿಬಿಐ ಕೊಡಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರು. ಯಾಕೆ ಅಂತ ಅವತ್ತು ರಮೇಶ್ ಜಾರಕಿಹೊಳಿದು ಜಲಸಂಪನ್ಮೂಲ ಖಾತೆ ಅಂತ ಅತ್ಯಂತ ಹುಲ್ಲುಗಾವಿನಂತ ಖಾತೆ ಇತ್ತು. ಆ ಖಾತೆ ಇಂಪಾರ್ಟೆಂಟ್ ಇತ್ತು, ಖಾತೆನೂ ಅವ್ರಿಗೆ ಇಳಿಸ್ಬೇಕಾಯ್ತು. ಮತ್ತು ಹನಿ ಟ್ರ್ಯಾಪ್ ಆದ್ಮೇಲೆ ಹನಿ ಟ್ರ್ಯಾಪ್ ಮಾಡಿಸ್ತಂಥವ್ರಿಗೆ ಬಿಜೆಪಿಲಿ ಇದ್ದಂಥವರೇ ಸಹಕಾರ ಕೊಟ್ಟರು. ಅವತ್ತಿನ ಸರ್ಕಾರದ ಪ್ರಮುಖ ಹಂತದಲ್ಲಿದ್ದಂಥ ಸರ್ಕಾರ ಈಗ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡ್ಲಿಕ್ಕೆ ಒಂದೊಳ್ಳೆ ಅವಕಾಶ, ಯಾಕಂದ್ರೆ ಅವರೇ ಮಾಡಿದ್ದು ಅಂತ ಈಗಲೂ ಕೂಡ ಬೊಟ್ ಮಾಡಿ ತೋರಿಸ್ಲಿಕ್ಕೆ, ಯಾಕಂದ್ರೆ ಈ ಸರ್ಕಾರನಾದ್ರೂ ಪ್ರೂವ್ ಮಾಡ್ಬೋದಲ್ಲ ಏನಾಯ್ತು ಏನು ಎತ್ತ ಅಂತ, ನೋಡೋಣ ಏನಾಗುತ್ತೆ ಅಂತ. ಇವಿಷ್ಟು ಇವತ್ತಿನ ಮಾತುಕತೆ. ಇಷ್ಟು ತನಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ ಧನ್ಯವಾದ ಮಧು ಹಾಗೆ ಪಟೇಲ್ರೆ.